ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಹಿರಿಯ ನೇಕಾರರಿಗೆ ಸನ್ಮಾನ. ನೇಕಾರರೊಂದಿಗೆ ಸದಾ ಇರುತ್ತೇನೆ ಎಂದ ಯುವ ನಾಯಕ ಸಿದ್ದು ಕೊಣ್ಣೂರ್. ರಬಕವಿ ಬನಹಟ್ಟಿ. ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ರಬಕವಿ ಬನಹಟ್ಟಿಯ ಕೆಎಚ್ಡಿಸಿ ಕಾಲನಿಯಲ್ಲಿ ಹಿರಿಯ ನೇಕಾರರಿಗೆ ಸನ್ಮಾನ ಸಮಾರಂಭವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ನೇಕಾರರು ಹಾಗೂ ಹಿರಿಯ ನೇಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆ ವಹಿಸಿದ್ದ ತೇರದಾಳ ಮತಕ್ಷೇತ್ರದ ಯುವ ನಾಯಕ ಸಿದ್ದು ಕೊಣ್ಣೂರ್ ಮಾತನಾಡಿ, ನೇಕಾರ ಸಮುದಾಯದ ಅಭಿವೃದ್ಧಿಗೆ ಸದಾ ತಮ್ಮ ಬೆಂಬಲ ಇರುತ್ತದೆ ಎಂದು ಭರವಸೆ ನೀಡಿದರು. ನೇಕಾರರ ಪರವಾಗಿ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ. ನಿಮ್ಮ ಕಷ್ಟ ಸುಖಗಳನ್ನು ಮುಕ್ತವಾಗಿ ನನ್ನೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಯಾವುದೇ ಸಮಸ್ಯೆ ಎದುರಾದರೂ ನನ್ನ ಮನೆ ಬಾಗಿಲು ಸದಾ ತೆರೆದಿದೆ. ಹಗಲು ರಾತ್ರಿ ಎನ್ನದೇ ನಿಮ್ಮ ಸೇವೆಗೆ ನಾನು ಸಿದ್ಧನಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಆಡಳಿತಾಧಿಕಾರಿ ವಿಜಯಕುಮಾರ್ ಚಲವಾದಿ ಮಾತನಾಡಿ, ನೇಕಾರರ ಕಲ್ಯಾಣಕ್ಕಾಗಿ ಸರ್ಕಾರದ ವತಿಯಿಂದ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗಿದ್ದು, ಈಗಾಗಲೇ ಅನೇಕ ಹಿರಿಯ ನೇಕಾರರು ಮತ್ತು ನೇಕಾರರು ಅವುಗಳ ಪ್ರಯೋಜನ ಪಡೆದಿದ್ದಾರೆ ಎಂದರು. ಮುಂದಿನ ದಿನಗಳಲ್ಲಿ ನೇಕಾರರ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಇನ್ನಷ್ಟು ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಪ್ರಯತ್ನಿಸಲಾಗುವುದು. ಪ್ರತಿಯೊಬ್ಬ ಅರ್ಹ ನೇಕಾರರು ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದ ರೂವಾರಿಗಳಾದ ಸದಾಶಿವ ಗೊಂದಕರ್ ಹಾಗೂ ಮಲ್ಲಿಕಾ ಜಮಾದಾರ್, ನಾಮದೇವ ಗೊಂದಲಕರ್, ಅರ್ಜುನ್ ಗುಟ್ಲಿ, ಸಿದ್ದಪ್ಪ ಗವಾರ್, ಬಸಪ್ಪ ಅಮಟಿ ಅವರ ನೇತೃತ್ವದಲ್ಲಿ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ನೇಕಾರರು ಭಾಗವಹಿಸಿ ಹಿರಿಯ ನೇಕಾರರನ್ನು ಸನ್ಮಾನಿಸಿ ಗೌರವ ಸಲ್ಲಿಸಿದರು. ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಈ ಕಾರ್ಯಕ್ರಮವು ನೇಕಾರ ಸಮುದಾಯದಲ್ಲಿ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಮೂಡಿಸಿದ್ದು, ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಸಂಕಲ್ಪದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಯಾರು ಬಿಟ್ಟಿಲ್ಲ. ಇನ್ನೂ ಆದರೂ ಹೆಚ್ಚಿನ ಸಂಖ್ಯೆಯೊಳಗೆ ಅವ್ರ ಕೈಲಿ ಹೆಂಗೆ ಹೋಗುದಪ್ಪ, ಏನು ಹೋಗುದಪ್ಪ, ಇಲ್ಲೇ ಗೊಂದಕರ್ ಅವ್ರಿಗೆ, ಮಲ್ಲಿಕ್ ಅವ್ರಿಗೆ ಮತ್ತು ಅವ್ರಿಗೆ ಹೇಳಿದ್ರೆ ಸಾಕು. ನಮ್ಗೆ ಅವ್ರಿಗೆ ಹೇಳಿ ಬರೀ ಒಂದು ಫೋನ್ ಮಾಡಿದ್ರೆ ಸಾಕು, ನಿಮ್ಮ ಕೆಲಸನ ಮಾಡಿಕೊಡ್ತಾರೆ. ನೀವು ಒಂದೇ ಕೆಲಸ ಅಲ್ಲ, ಯಾವುದೇ ನಿಮ್ಮ ವೈಯಕ್ತಿಕ ಕೆಲಸ ಇದ್ರು ಬರ್ರಿ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ಇನ್ನೊಂದು ಏನಂದ್ರೆ, ನೇಕಾರದ ಇದು ಅಂಗೀಕಾರ ಆಗಿ 12 ವರ್ಷ ಆಯ್ತಲ್ರಿ. ರಾಷ್ಟ್ರೀಯ ಕಾರ್ಯಕ್ರಮ ಆಗಿ 12 ವರ್ಷ ಆಯ್ತು. 12 ವರ್ಷ ಐತೆ ಇವತ್ತಿಗೆ ಆಗಿ. ಯಾಕಂದ್ರೆ 2015 ಆಗಿತ್ತು. 15 ಈ 12 ವರ್ಷ ಆಯ್ತು. ಅದಕ್ಕೆ ಇನ್ನೂ ನೀವು ಹೆಚ್ಚಿನ ಸಂಖ್ಯೆ ಒಳಗೆ ಇದು ಅಚ್ಚುಕಟ್ಟಾಗಿ ಏನು ಕಾರ್ಯಕ್ರಮ ಮಾಡ್ತಾರೆ, ಪ್ರತಿ ವರ್ಷ ನೀವು ಮಾಡಿದ್ರೆ ನೇಕಾರ ದಾರ್ಪಾಣ ಗೊತ್ತಿರ್ತೈತಿ. ಇಲ್ಲಾಂದ್ರೆ ನೀವು ಮಾಡಲಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗಿಲ್ಲ. ಅದಕ್ಕೆ ನೀವು ಕೂಡುದ್ರಿಂದ ವರ್ಷಕ್ಕೊಮ್ಮೆ ಯಾಕಂತ ಎಲ್ಲರೂ ಕೂಡ್ತೀರಿ. ಈ ಕೂಡುವಂಥ ಕೆಲಸ ಮಾಡಿದ್ರೆ ನಿಮ್ಗೆ ಯಾವತ್ತೂ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನೀವು ಕರೀರಿ ಸಕ್ಕರೆ ಬಿಡ್ರಿ, ನಾ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಜೈ ಕನ್ನಡ. ಹಿರಿಯ ನೇಕಾರರು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡೋಕ್ಕೆ ಪ್ರೋತ್ಸಾಹ ಕೊಡಬೇಕು. ನಾವು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಸಮ್ಮಾನ ಯೋಜನೆ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಮುಟ್ಟುವಂಗೆ ಮಾಡಿದೆವು. ಮನೆ PMJJY ಯಾವುದೇ ಒಬ್ಬ ನೇಕಾರ ಸತ್ತ ಅಂದ್ರೆ ಅವ್ನಿಗೆ 2 ಲಕ್ಷ ರೂಪಾಯಿ ಬರುವಂಥ ಒಂದು ವಿಮಾ ಯೋಜನೆಯನ್ನು ಕಾರ್ಯರೂಪಕ್ಕೆ ನಾವು ತಂದಿದ್ದೆವು. ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕ ನೀರು ಅಲ್ಲಿ ಹೋಗಿ ತರಾಕ್ತಾರೆ, ಇಲ್ಲಿ ಹೋಗಿ ತರಾಕ್ತಾರೆ ಅಂತೇಳಿ ಕೆಲವೊಂದು ಹಿರಿಯರು ನಮ್ಮ ನೀರು ತರಕಾರಿ ದೂರ ಹೋದಾಗ ಸನ್ಮಾನ ಕಾರ್ಯಕ್ರಮ